ಶರಣಾಗ್ತಾ ಇದ್ದ ಹಾಗೇನೆ ಅವರ ಖಾತೆಗೆ 3 ಲಕ್ಷ ರೂಪಾಯಿಗಳನ್ನ ಹಾಕಲಾಗಿದೆ. ಚಿಕ್ಕಮಗಳೂರು ಡಿಸಿ ಅವರ ಖಾತೆಗೆ ಸರ್ಕಾರ 3 ಲಕ್ಷ ರೂಪಾಯಿಗಳನ್ನ ಟ್ರಾನ್ಸ್ಫರ್ ಮಾಡಿದೆ. ನಕ್ಸಲ್ ಪ್ಯಾಕೇಜ್ನ ಮೊದಲ ಕಂತು 3 ಲಕ್ಷ ರೂಪಾಯಿ ಡಿಸಿ ಖಾತೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಎ ಮತ್ತು ಬಿ ಕ್ಯಾಟಗರಿಯಲ್ಲಿ 6 ಜನ ಕೆಂಪು ಉಗ್ರರು ಶರಣಾಗತಿ ಹೊಂದಿದ ಹಿನ್ನೆಲೆಯಲ್ಲಿ ಅವರ ಖಾತೆಗೆ ಏನು ಪರಿಹಾರ ಧನವನ್ನು ಅನೌನ್ಸ್ ಮಾಡಲಾಗಿತ್ತು, ಅದನ್ನು ಹಾಕಲಾಗಿದೆ. ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಜಯಣ್ಣ ಎ ಕ್ಯಾಟಗರಿ ನಕ್ಸಲರು, ಇವ್ರುಗಳಿಗೆ 3 ಲಕ್ಷ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡಿನ ವಸಂತ, ಕೇರಳದ ಜೀಶಾ ಬಿ ಕ್ಯಾಟಗರಿಯ ನಕ್ಸಲರು. ನಿನ್ನೆ ಬೆಂಗಳೂರಿನಲ್ಲಿ ಸಿಎಂ ಡಿಸಿಎಂ ಗೃಹ ಸಚಿವರ ಮುಂದೆ ಇವರು ಶರಣಾದ್ರು. ಪರಿಹಾರ ಧನವನ್ನು ಕೊಡಲಾಗುತ್ತೆ ಶರಣಾದ್ರೆ ಅಂತ ನಕ್ಸಲಿಸಂ ನಿರ್ಮೂಲನೆಯ ಉದ್ದೇಶದಿಂದ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮ. ಮೊದಲ ಪ್ಯಾಕೇಜಿನ ಮೊದಲ ಕಂತಿನ 3 ಲಕ್ಷ ರೂಪಾಯಿಗಳನ್ನು ಇವರ ಖಾತೆಗೆ ಹಾಕಲಾಗಿದೆ. ಚಿಕ್ಕಮಗಳೂರು ಡಿಸಿ ಅವರ ಖಾತೆಗೆ ಸರ್ಕಾರ ಟ್ರಾನ್ಸ್ಫರ್ ಮಾಡಿದೆ. ಡಿಸಿ ಅವರು ಇವ್ರಿಗೆ ಕೊಟ್ಟಿದ್ದಾರಾ, ಹಸ್ತಾಂತರ ಆಗಿದೆಯಾ? ಓಕೆ, ನೋಡ್ತಾ ಇದ್ದೀರಿ ಸಿದ್ದರಾಮಯ್ಯ ಪರಿಹಾರ ವಿತರಣೆ ಮಾಡಿದಂತಹ ಒಂದು ದೃಶ್ಯ ಅದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಪದ್ಮಶಾಲಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಚೇತನ್, ಪರಿಹಾರ ಸಿಕ್ಕಿದೆಯಾ ಕೆಂಪು ಉಗ್ರರಿಗೆ? 1, 2, ಇನ್ನೂ ಉಗ್ರರು ಅಂತ ಹೇಳಬಾರ್ದು, ಅವ್ರು ಶರಣಾಗತಿ ಆದಮೇಲೆ ಅವ್ರು ಪರಿವರ್ತಿತರಾಗಬೇಕು, ಸಾಮಾನ್ಯ ನಾಗರಿಕರಾಗಬೇಕು. ಎರಡನೇದಾಗಿ ಇವರಿಂದ ಪ್ರೇರಿತರಾಗಿ ಇನ್ನಷ್ಟು ಮಂದಿ ಉಗ್ರರು ಸಹಜ ಜೀವನಕ್ಕೆ ಮರಳುವಂಥ ಸಾಧ್ಯತೆಗಳಿದೆಯಾ? ಇದೇನಾದರೂ ಸರಿಯಾಗಿ ವರ್ಕೌಟ್ ಆಗತ್ತಾ ಸರ್ಕಾರದ ಈ ಯೋಜನೆ? ಚೇತನ್, ಶ್ರೀಲಕ್ಷ್ಮಿ, ಏನು ಒಂದು ಪ್ರಮುಖವಾಗಿದ್ದಂತ ಆರೋಪ ಅಂದ್ರೆ ಪ್ಯಾಕೇಜ್ ಅನ್ನ ಸಮರ್ಪಕವಾಗಿ ಸರಿಯಾಗಿ ನೀಡಲ್ಲ ಅನ್ನುವಂತ ಆರೋಪ ಕೂಡ ಇತ್ತು. ಈ ಹಿಂದೆ ಏನು ಶರಣಾಗದಂತ ಮಾಜಿ ನಕ್ಸಲರು ಕೂಡ ಈ ಆರೋಪವನ್ನು ಕೂಡ ಮಾಡಿದ್ರು. ಇದರಲ್ಲಿ ಒಂದು ಶರಣಾಗತಿಗೆ ಮುನ್ನ ಒಂದು ಪ್ರಮುಖ ಬೇಡಿಕೆಯನ್ನ ಇಟ್ಟಿದ್ರು. ಏನು 6 ಮಂದಿ ನಕ್ಸಲರು ಅಂದ್ರೆ ಪ್ಯಾಕೇಜ್ ಅನ್ನ ಸಮರ್ಪಕವಾಗಿ ಕೊಡಬೇಕು ಮತ್ತೆ ಸರಿಯಾದ ಸಮಯದಲ್ಲಿ ಕೊಡಬೇಕು ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಅದಕ್ಕೆ ಏನು ಶರಣಾಗತಿ ಟೀಮ್ ಏನು ಹೋಗಿತ್ತು ಅದನ್ನ ಒಪ್ಕೊಂಡಿತ್ತು ಮತ್ತೆ ಸಿಎಂ ಜೊತೆ ಮಾತನಾಡ್ತೀವಿ ಅನ್ನೋಂಥ ಮಾತನ್ನ ಹೇಳಿದ್ರು. ಮತ್ತೆ ಮುಖ್ಯ ಕಾರ್ಯದರ್ಶಿ ಜೊತೆ ಒಂದು ಸುತ್ತಿನ ಸಭೆ ಕೂಡ ನಡೆದಿತ್ತು. ನಿನ್ನೆ ಒಂದು 6 ಮಂದಿ ನಕ್ಸಲರು ಕೂಡ ಶರಣಾಗಿದ್ದಾರೆ. ಅದರಲ್ಲಿ 4 ಏನು ಎ ಕ್ಯಾಟಗರಿಯಲ್ಲಿ ಬರ್ತಾರೆ, ಅಂದ್ರೆ ಅವರು ಕರ್ನಾಟಕದ ಮೂಲದವರು. ಅವ್ರು 4 ಎ ಕ್ಯಾಟಗರಿ ಅಂತ ಡಿವೈಡ್ ಮಾಡಲಾಗಿದೆ. ಇನ್ನು ಬಿ ಕ್ಯಾಟಗರಿಲಿ ಏನು ಕೇರಳ ಮತ್ತೆ ತಮಿಳುನಾಡು ಮೂಲದ ಜೀಶಾ ಮತ್ತೆ ವಸಂತ್ ಏನಿದ್ದಾರೆ ಅವ್ರನ್ನ ಬಿ ಕ್ಯಾಟಗರಿಲಿ ಮಾಡಲಾಗಿದೆ. ಎ ಕ್ಯಾಟಗರಿ ಅವರಿಗೆ ಸುಮಾರು 8 ಲಕ್ಷ ಹಣ ಮತ್ತೆ ಬಿ ಕ್ಯಾಟಗರಿ ಅವರಿಗೆ 4.5 ಲಕ್ಷ ಹಣ ಅಂತೇಳಿ ಈಗಾಗಲೇ ಸರ್ಕಾರ ಒಂದು ಪ್ಯಾಕೇಜ್ ಅನ್ನು ಕೂಡ ಘೋಷಣೆ ಮಾಡಿದೆ. ಇದರಲ್ಲಿ ಮೊದಲ ಕಂತಿನ ಹಣ ಈಗ ಜಿಲ್ಲಾಧಿಕಾರಿ ಅವರ ಖಾತೆಗೆ ವರ್ಗಾವಣೆ ಆಗಿದೆ ಅನ್ನೋಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಸರ್ಕಾರದಿಂದ ಮೊದಲ ಕಂತು ಏನು 3 ಲಕ್ಷ ಇದೆ ಅದನ್ನ ವರ್ಗಾವಣೆ ಮಾಡಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಯಿಂದ ಏನು ನಕ್ಸಲರಿಗೆ ಏನು ಹಣ ಕೊಡಬೇಕು, ಈಗ ಸದ್ಯಕ್ಕೆ ಅವರು ಬೆಂಗಳೂರಿನಲ್ಲಿ ಇದ್ದಾರೆ. ಮಧ್ಯಾಹ್ನ 3 ಗಂಟೆಯ ಮೇಲೆ ಅವ್ರನ್ನ ಒಂದು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದಾದ ನಂತರ ಏನ್ ಪ್ರೋಸೆಸ್ ಆಗುತ್ತೆ ಅಂತ ನೋಡ್ಬೇಕು. ನಕ್ಸಲರು ಒಂದು ಬೇಲ್ ಮೇಲೆ ಬಂದ ನಂತರ ಕೊಡ್ತಾರ ಅಥವಾ ಅವರ ಕುಟುಂಬಸ್ಥರಿಗೆ ಹೋಗಿ ಹಸ್ತಾಂತರವನ್ನ ಜಿಲ್ಲಾಧಿಕಾರಿ ಮಾಡ್ತಾರ ಅನ್ನೋಂಥದ್ದು ಇನ್ನೂ ಸ್ಪಷ್ಟವಾಗಿ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಎಲ್ಲ ಒಂದ್ ಕಡೆ ಈ ಒಂದು ಪ್ಯಾಕೇಜ್ ಅನ್ನ ಮೊದಲೇ ಘೋಷಣೆ ಮಾಡಿರೋದ್ರಿಂದ ಈಗ ಸದ್ಯಕ್ಕೆ ಮಾಹಿತಿ ಇರುವಂತದ್ದು 2 ನಕ್ಸಲರು ಮಾತ್ರ ಇಲ್ಲಿಂದ ಅಂದ್ರೆ ಶರಣಾಗತಿಗೆ ಒಪ್ಪಿಲ್ಲ ಅನ್ನೋಂಥ ಮಾಹಿತಿಯನ್ನ ನಿನ್ನೆ ಕೂಡ ಏನು ಶರಣಾಗತಿ ಟೀಮ್ಗೆ ಹೇಳಿದ್ದಾರೆ. ಅಂದ್ರೆ 2 ಮಾತ್ರ ನಮ್ಮ ಒಂದು ಮನವೊಲಿಸಲಿಕ್ಕೆ ಯಶಸ್ವಿಯಾಗಿಲ್ಲ, ಮುಂದಿನ ಹಂತದಲ್ಲಿ ನೋಡ್ತೇವೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ಪ್ಯಾಕೇಜ್ ಎಲ್ಲಾದ್ರೂ ಸರಿಯಾಗಿ ಅವರಿಗೆ ತಲುಪಿದ್ರೆ ಇನ್ನಿಬ್ಬರು ಏನು ನಕ್ಸಲರು ಅಂತ ಏನಿದ್ದಾರೆ ಅವರು ಕೂಡ ಶರಣಾಗತಿಯ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚೇತನ್ ಪದ್ಮಶಾಲಿ ಡೀಟೇಲ್ಸ್ಗಾಗಿ. ಮಡಿವಾಳರ ಕೆಂಪು ಉಗ್ರರು ಶರಣಾಗ್ತಾ ಇದ್ದ ಹಾಗೇನೆ ಅವರ ಖಾತೆಗೆ 3 ಲಕ್ಷ ರೂಪಾಯಿಗಳನ್ನ ಹಾಕಲಾಗಿದೆ. ಚಿಕ್ಕಮಗಳೂರು ಡಿಸಿ ಅವರ ಖಾತೆಗೆ ಸರ್ಕಾರ 3 ಲಕ್ಷ ರೂಪಾಯಿಗಳನ್ನ ಟ್ರಾನ್ಸ್ಫರ್ ಮಾಡಿದೆ. ನಕ್ಸಲ್ ಪ್ಯಾಕೇಜ್ನ ಮೊದಲ ಕಂತು 3 ಲಕ್ಷ ರೂಪಾಯಿ ಡಿಸಿ ಖಾತೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಎ ಮತ್ತು ಬಿ ಕ್ಯಾಟಗರಿಯಲ್ಲಿ 6 ಜನ ಕೆಂಪು ಉಗ್ರರು ಶರಣಾಗತಿ ಹೊಂದಿದ ಹಿನ್ನೆಲೆಯಲ್ಲಿ ಅವರ ಖಾತೆಗೆ ಏನು ಪರಿಹಾರ ಧನವನ್ನು ಅನೌನ್ಸ್ ಮಾಡಲಾಗಿತ್ತು, ಅದನ್ನು ಹಾಕಲಾಗಿದೆ. ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಜಯಣ್ಣ ಎ ಕ್ಯಾಟಗರಿ ನಕ್ಸಲರು, ಇವ್ರುಗಳಿಗೆ 3 ಲಕ್ಷ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡಿನ ವಸಂತ, ಕೇರಳದ ಜೀಶಾ ಬಿ ಕ್ಯಾಟಗರಿಯ ನಕ್ಸಲರು. ನಿನ್ನೆ ಬೆಂಗಳೂರಿನಲ್ಲಿ ಸಿಎಂ ಡಿಸಿಎಂ ಗೃಹ ಸಚಿವರ ಮುಂದೆ ಇವರು ಶರಣಾದ್ರು. ಪರಿಹಾರ ಧನವನ್ನು ಕೊಡಲಾಗುತ್ತೆ ಶರಣಾದ್ರೆ ಅಂತ ನಕ್ಸಲಿಸಂ ನಿರ್ಮೂಲನೆಯ ಉದ್ದೇಶದಿಂದ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮ. ಮೊದಲ ಪ್ಯಾಕೇಜಿನ ಮೊದಲ ಕಂತಿನ 3 ಲಕ್ಷ ರೂಪಾಯಿಗಳನ್ನು ಇವರ ಖಾತೆಗೆ ಹಾಕಲಾಗಿದೆ. ಚಿಕ್ಕಮಗಳೂರು ಡಿಸಿ ಅವರ ಖಾತೆಗೆ ಸರ್ಕಾರ ಟ್ರಾನ್ಸ್ಫರ್ ಮಾಡಿದೆ. ಡಿಸಿ ಅವರು ಇವ್ರಿಗೆ ಕೊಟ್ಟಿದ್ದಾರಾ, ಹಸ್ತಾಂತರ ಆಗಿದೆಯಾ? ಓಕೆ, ನೋಡ್ತಾ ಇದ್ದೀರಿ ಸಿದ್ದರಾಮಯ್ಯ ಪರಿಹಾರ ವಿತರಣೆ ಮಾಡಿದಂತಹ ಒಂದು ದೃಶ್ಯ ಅದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಪದ್ಮಶಾಲಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಚೇತನ್, ಪರಿಹಾರ ಸಿಕ್ಕಿದೆಯಾ
ಕೆಂಪು ಉಗ್ರರಿಗೆ 1, 2 ಇನ್ನು ಉಗ್ರರು ಅಂತ ಹೇಳ್ಬಾರ್ದು, ಅವ್ರು ಶರಣಾಗತಿ ಆದ್ಮೇಲೆ ಅವ್ರು ಪರಿವರ್ತಿತರಾಗಬೇಕು, ಸಾಮಾನ್ಯ ನಾಗರಿಕರಾಗಬೇಕು. ಎರಡನೇದಾಗಿ ಇವರಿಂದ ಪ್ರೇರಿತರಾಗಿ ಇನ್ನಷ್ಟು ಮಂದಿ ಉಗ್ರರು ಸಹಜ ಜೀವನಕ್ಕೆ ಮರಳುವಂತ ಸಾಧ್ಯತೆಗಳಿದೆಯಾ? ಇದೇನಾದ್ರೂ ಸರಿಯಾಗಿ ವರ್ಕೌಟ್ ಆಗತ್ತಾ ಸರ್ಕಾರದ ಈ ಯೋಜನೆ? ಚೇತನ್, ಶ್ರೀಲಕ್ಷ್ಮಿ, ಏನು ಒಂದು ಪ್ರಮುಖವಾಗಿದ್ದಂತ ಆರೋಪ ಅಂದ್ರೆ ಪ್ಯಾಕೇಜ್ ಅನ್ನ ಸಮರ್ಪಕವಾಗಿ ಸರಿಯಾಗಿ ನೀಡಲ್ಲ ಅನ್ನುವಂತ ಆರೋಪ ಕೂಡ ಇತ್ತು. ಈ ಹಿಂದೆ ಏನು ಶರಣಾಗದಂತ ಮಾಜಿ ನಕ್ಸಲರು ಕೂಡ ಈ ಆರೋಪವನ್ನು ಕೂಡ ಮಾಡಿದ್ರು. ಇದರಲ್ಲಿ ಒಂದು ಶರಣಾಗತಿಗೆ ಮುನ್ನ ಒಂದು ಪ್ರಮುಖ ಬೇಡಿಕೆಯನ್ನ ಇಟ್ಟಿದ್ರು. ಏನು 6 ಮಂದಿ ನಕ್ಸಲರು ಅಂದ್ರೆ ಪ್ಯಾಕೇಜ್ ಅನ್ನ ಸಮರ್ಪಕವಾಗಿ ಕೊಡಬೇಕು ಮತ್ತೆ ಸರಿಯಾದ ಸಮಯದಲ್ಲಿ ಕೊಡಬೇಕು ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಅದಕ್ಕೆ ಏನು ಶರಣಾಗತಿ ಟೀಮ್ ಏನು ಹೋಗಿತ್ತು ಅದನ್ನ ಒಪ್ಕೊಂಡಿತ್ತು ಮತ್ತೆ ಸಿಎಂ ಜೊತೆ ಮಾತನಾಡ್ತೀವಿ ಅನ್ನೋಂತ ಮಾತನ್ನ ಹೇಳಿದ್ರು. ಮತ್ತೆ ಮುಖ್ಯ ಕಾರ್ಯದರ್ಶಿ ಜೊತೆ ಒಂದು ಸುತ್ತಿನ ಸಭೆ ಕೂಡ ನಡೆದಿತ್ತು. ನಿನ್ನೆ ಒಂದು 6 ಮಂದಿ ನಕ್ಸಲರು ಕೂಡ ಶರಣಾಗಿದ್ದಾರೆ. ಅದರಲ್ಲಿ 4 ಏನು ಎ ಕ್ಯಾಟಗರಿಯಲ್ಲಿ ಬರ್ತಾರೆ, ಅಂದ್ರೆ ಅವರು ಕರ್ನಾಟಕದ ಮೂಲದವರು. ಅವ್ರು 4 ಎ ಕ್ಯಾಟಗರಿ ಅಂತ ಡಿವೈಡ್ ಮಾಡಲಾಗಿದೆ. ಇನ್ನು ಬಿ ಕ್ಯಾಟಗರಿಲಿ ಏನು ಕೇರಳ ಮತ್ತೆ ತಮಿಳುನಾಡು ಮೂಲದ ಜೀಶಾ ಮತ್ತೆ ವಸಂತ್ ಏನಿದ್ದಾರೆ ಅವ್ರನ್ನ ಬಿ ಕ್ಯಾಟಗರಿಲಿ ಮಾಡಲಾಗಿದೆ. ಎ ಕ್ಯಾಟಗರಿ ಅವರಿಗೆ ಸುಮಾರು 8 ಲಕ್ಷ ಹಣ ಮತ್ತೆ ಬಿ ಕ್ಯಾಟಗರಿ ಅವರಿಗೆ 4.5 ಲಕ್ಷ ಹಣ ಅಂತೇಳಿ ಈಗಾಗಲೇ ಸರ್ಕಾರ ಒಂದು ಪ್ಯಾಕೇಜ್ ಅನ್ನು ಕೂಡ ಘೋಷಣೆ ಮಾಡಿದೆ. ಇದರಲ್ಲಿ ಮೊದಲ ಕಂತಿನ ಹಣ ಈಗ ಜಿಲ್ಲಾಧಿಕಾರಿ ಅವರ ಖಾತೆಗೆ ವರ್ಗಾವಣೆ ಆಗಿದೆ ಅನ್ನೋಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಸರ್ಕಾರದಿಂದ ಮೊದಲ ಕಂತು ಏನು 3 ಲಕ್ಷ ಇದೆ ಅದನ್ನ ವರ್ಗಾವಣೆ ಮಾಡಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಯಿಂದ ಏನು ನಕ್ಸಲರಿಗೆ ಏನು ಹಣ ಕೊಡಬೇಕು, ಈಗ ಸದ್ಯಕ್ಕೆ ಅವರು ಬೆಂಗಳೂರಿನಲ್ಲಿ ಇದ್ದಾರೆ. ಮಧ್ಯಾಹ್ನ 3 ಗಂಟೆಯ ಮೇಲೆ ಅವ್ರನ್ನ ಒಂದು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದಾದ ನಂತರ ಏನ್ ಪ್ರೋಸೆಸ್ ಆಗುತ್ತೆ ಅಂತ ನೋಡ್ಬೇಕು. ನಕ್ಸಲರು ಒಂದು ಬೇಲ್ ಮೇಲೆ ಬಂದ ನಂತರ ಕೊಡ್ತಾರ ಅಥವಾ ಅವರ ಕುಟುಂಬಸ್ಥರಿಗೆ ಹೋಗಿ ಹಸ್ತಾಂತರವನ್ನ ಜಿಲ್ಲಾಧಿಕಾರಿ ಮಾಡ್ತಾರ ಅನ್ನೋಂಥದ್ದು ಇನ್ನೂ ಸ್ಪಷ್ಟವಾಗಿ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಎಲ್ಲ ಒಂದ್ ಕಡೆ ಈ ಒಂದು ಪ್ಯಾಕೇಜ್ ಅನ್ನ ಮೊದಲೇ ಘೋಷಣೆ ಮಾಡಿರೋದ್ರಿಂದ ಈಗ ಸದ್ಯಕ್ಕೆ ಮಾಹಿತಿ ಇರುವಂತದ್ದು 2 ನಕ್ಸಲರು ಮಾತ್ರ ಇಲ್ಲಿಂದ ಅಂದ್ರೆ ಶರಣಾಗತಿಗೆ ಒಪ್ಪಿಲ್ಲ ಅನ್ನೋಂಥ ಮಾಹಿತಿಯನ್ನ ನಿನ್ನೆ ಕೂಡ ಏನು ಶರಣಾಗತಿ ಟೀಮ್ಗೆ ಹೇಳಿದ್ದಾರೆ. ಅಂದ್ರೆ 2 ಮಾತ್ರ ನಮ್ಮ ಒಂದು ಮನವೊಲಿಸಲಿಕ್ಕೆ ಯಶಸ್ವಿಯಾಗಿಲ್ಲ, ಮುಂದಿನ ಹಂತದಲ್ಲಿ ನೋಡ್ತೇವೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ಪ್ಯಾಕೇಜ್ ಎಲ್ಲಾದ್ರೂ ಸರಿಯಾಗಿ ಅವರಿಗೆ ತಲುಪಿದ್ರೆ ಇನ್ನಿಬ್ರು ಏನು ನಕ್ಸಲರು ಅಂತ ಏನಿದ್ದಾರೆ ಅವರು ಕೂಡ ಶರಣಾಗತಿಯ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚೇತನ್ ಪದ್ಮಶಾಲಿ ಡೀಟೇಲ್ಸ್ಗಾಗಿ. ಮಡಿವಾಳ ಕೆಂಪು ಉಗ್ರರು ಶರಣಾಗ್ತಾ ಇದ್ದ ಹಾಗೇನೆ ಅವರ ಖಾತೆಗೆ 3 ಲಕ್ಷ ರೂಪಾಯಿಗಳನ್ನ ಹಾಕಲಾಗಿದೆ. ಚಿಕ್ಕಮಗಳೂರು ಡಿಸಿ ಅವರ ಖಾತೆಗೆ ಸರ್ಕಾರ 3 ಲಕ್ಷ ರೂಪಾಯಿಗಳನ್ನ ಟ್ರಾನ್ಸ್ಫರ್ ಮಾಡಿದೆ. ನಕ್ಸಲ್ ಪ್ಯಾಕೇಜ್ನ ಮೊದಲ ಕಂತು 3 ಲಕ್ಷ ರೂಪಾಯಿ ಡಿಸಿ ಖಾತೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಎ ಮತ್ತು ಬಿ ಕ್ಯಾಟಗರಿಯಲ್ಲಿ 6 ಜನ ಕೆಂಪು ಉಗ್ರರು ಶರಣಾಗತಿ ಹೊಂದಿದ ಹಿನ್ನೆಲೆಯಲ್ಲಿ ಅವರ ಖಾತೆಗೆ ಏನು ಪರಿಹಾರ ಧನವನ್ನು ಅನೌನ್ಸ್ ಮಾಡಲಾಗಿತ್ತು ಅದನ್ನು ಹಾಕಲಾಗಿದೆ. ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಜಯಣ್ಣ ಎ ಕ್ಯಾಟಗರಿ ನಕ್ಸಲರು. ಇವ್ರುಗಳಿಗೆ 3 ಲಕ್ಷ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡಿನ ವಸಂತ, ಕೇರಳದ ಜೀಶಾ ಬಿ ಕ್ಯಾಟಗರಿಯ ನಕ್ಸಲರು. ನಿನ್ನೆ ಬೆಂಗಳೂರಿನಲ್ಲಿ ಸಿಎಂ ಡಿಸಿಎಂ ಗೃಹ ಸಚಿವರ ಮುಂದೆ ಇವರು ಶರಣಾದ್ರು. ಪರಿಹಾರ ಧನವನ್ನು ಕೊಡಲಾಗುತ್ತೆ ಶರಣಾದ್ರೆ ಅಂತ ನಕ್ಸಲಿಸಂ ನಿರ್ಮೂಲನೆಯ ಉದ್ದೇಶದಿಂದ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮ. ಮೊದಲ ಪ್ಯಾಕೇಜಿನ ಮೊದಲ ಕಂತಿನ 3 ಲಕ್ಷ ರೂಪಾಯಿಗಳನ್ನು ಇವರ ಖಾತೆಗೆ ಹಾಕಲಾಗಿದೆ. ಚಿಕ್ಕಮಗಳೂರು ಡಿಸಿ ಅವರ ಖಾತೆಗೆ ಸರ್ಕಾರ ಟ್ರಾನ್ಸ್ಫರ್ ಮಾಡಿದೆ.